ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಯಾನ್ ಎನರ್ಜಿ ಜನರಲ್ ರೀಡಿಂಗ್ ಇವತ್ತುವೆ. ಸೊ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ. ಏನು ಅಡ್ವೈಸ್ ಕೊಡ್ತಾ ಇದ್ದಾರೆ ಭಗವಂತ ಅಂತ. ಎಸ್ ಬಾಬಾ ಪ್ಲೀಸ್ ಗೈಡ್, ಸಿದ್ಧಿವಿನಾಯಕ ಪ್ಲೀಸ್ ಗೈಡ್. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ತುಂಬ ನಂಬಿದ್ದೀರಾ ಅಂತ ಹೇಳ್ತಾ ಇದ್ದಾರಪ್ಪ. ತುಂಬ ಸಿದ್ಧಿವಿನಾಯಕನ, ಎಸ್ ಗಣಪತಿನ ತುಂಬ ನಂಬಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಎಸ್ ಒಂಥರ ಸ್ಯಾಡ್ ಫೀಲ್ ಆಗ್ತಾ ಇದೆ. ಅಂದರೆ ಓಕೆ ಯಾಕೆ ಅಂತ ನೋಡೋಣ. ಓಹೋ ಓಕೆ ಇಲ್ಲಿ ನೋಡಿ. ಕ್ವೀನ್ ಆಫ್ ಕಾಯಿನ್ಸ್ ಅಂತ ಬರ್ತಾ ಇದೆ. ಓ ಮೈ ಗಾಡ್. ಇದು ಹೀಗೆ ತಗೊಳ್ಳೋಣ. ಕಾರ್ಡು ಏನು ಉಲ್ಟಾ ಬಂದಿದೆ. 3 ಕಾರ್ಡ್ ಬಿತ್ತು, ಅದಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಇದು ಉಲ್ಟಾ ಬಂತು, ಹೀಗೆ ಇಡ್ತಾ ಇದ್ದೀನಿ. ಕ್ವೀನ್ ಆಫ್ ಸೋರ್ಸ್. ಓಕೆನಾ? ಓಕೆ. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಏನು ಹೇಳ್ತಾ ಇದ್ದಾರೆ. ಸೊ ಕ್ವೀನ್ ಆಫ್ ಕಾಯಿನ್ಸ್ ಅಂತ. ಓಕೆ. ಸೊ ಇಲ್ಲಿ ಏನಂದರೆ ನಿಮ್ಮ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಬರ್ತಾ ಇರೋ ಎನರ್ಜಿ ಯಾವ ಥರ ಇದೆ ಅಂತಂದರೆ, ಯಾರಿಗೂ ಅವರ ಆಸ್ತಿ ಮೇಲೆ ಕಣ್ಣು ಹಾಕಿದ್ರು, ಅಂದರೆ ಅವರ ಆಸ್ತಿ ಐಶ್ವರ್ಯ, ಓಕೆ, ಮನೆ ಒಡವೆ ಏನಾದ್ರು ಇರ್ಬೋದು. ಕ್ವೀನ್ ಅಂದರೆ ಅಷ್ಟೇ, ಆಯಿತಾ? ಸೊ ಅದ್ರ ಮೇಲೆ ಒಂದು ಕಣ್ಣು ಹಾಕಿ, ಆಯಿತಾ, ಒಂದು ನೆಗೆಟಿವಿಟಿ ನಡೀತು ಅಂತಲೇ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಪಾರ್ಟ್ನರ್ ಅಂತಲೇ ಬಂದಿದೆ, ಆಯಿತಾ? ಕ್ವೀನು ಕಿಂಗೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೇ ತೋರಿಸ್ತಾ ಇದ್ದಾರೆ. ಅವರ ಮೇಲೆ ಅವರನ್ನು ದೂರ ಮಾಡಬೇಕು ಅಂತ, ಆಯಿತಾ? ಈ ಇಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ ಇವರು ತುಂಬ ಪ್ರಯತ್ನ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅದನ್ನ ಶುರುಲೇ ಹೇಳಿದೆ ಗೊತ್ತಾ, ತುಂಬ ಥರ ಸ್ಯಾಡ್ ಫೀಲ್ ಆಗ್ತಿದೆ ಅಂತ. ಸೊ ಇವ್ರ ಎನರ್ಜಿ ಇದು. ಯಾತಕ್ಕೆ ಅಂತಂದರೆ ನೋಡಿ, ಕ್ವೀನ್ ಆಫ್ ಸೋಟ್ಸು ಭಾಳ ಖುಷಿಲಿದ್ದರು. ಇವರಿಬ್ಬರೂ ಕ್ಲೋಸ್ ಮಾಡಿದೆ, ದೂರ ಮಾಡಿದೆ, ಸಪ್ರೇಟ್ ಮಾಡಿದೆ ಅಂತ. ಬಟ್ ಅದು ಆಗಲಿಲ್ಲ ಅನ್ನೋದಕ್ಕೆ ಇನ್ನೂ ಬೇಜಾರು ಮಾಡ್ಕೋತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಇದು ಯಾವ ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೋಡಿ ತೋರಿಸ್ತಾ ಇದ್ದಾರೆ ನೋಡಿ. ಇದು ಫುಲ್ಲು ಒಂಥರ ಅರ್ತ್ ಎಲಿಮೆಂಟ್ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಯಾವ ರೀತಿ ಸಾಧ್ಯ ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾಡಿ, ಓಕೆ, ನೆಗೆಟಿವಿಟಿ ಮಾಡಿದ್ದು ವರ್ಕ್ ಆಗಿಲ್ಲ ಅಂತ ಬೇಜಾರಾಗಿದ್ದಾರೆ. ಬಟ್ ಇದು ಒಂದು ನಿಮಿಷ, ಇನ್ನೊಂದು ಕಾರ್ಡ್ ತೆಗೆದುಬಿಡು ಅಂತಿದ್ದಾರೆ ಇಲ್ಲಿ. ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಯಾರೋ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೇ ಬರ್ತಾ ಇದೆ, ಆಯಿತಾ? ಇಬ್ಬರನ್ನ ಹಸ್ಬೆಂಡ್ ಆ್ಯಂಡ್ ವೈಫ್ನ ದೂರ ಮಾಡೋ ಪ್ರಯತ್ನ ನಡೀತು. ಬಟ್ ಆದರೆ ಅದು ಆಗಲಿಲ್ಲ. ಅಷ್ಟೇ ಅಲ್ಲ, ಅವರ ಮಕ್ಕಳು ಇದ್ದರೆ ಮಕ್ಕಳ ಮೇಲೂ ಕೂಡ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? ಇದೆಲ್ಲ ನೋಡಿ, ಸ್ಕಲ್ ಕಾಣುತ್ತಾ, ಆಯಿತಾ? ಸೊ ಆ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಫರ್ದರ್ ನೋಡೋಣ ಇನ್ನೇನು ಬಾಬಾ. ಇಲ್ಲಿ ಯಾವ ಥರ ಹೇಳಿದ್ದಾರೆ ಅಂತಂದರೆ, ಇವರು ಈ ಮೇಡಮ್ ಯಾವ ಥರ ಹೇಳಿದ್ದಾರೆ ಕ್ವೀನು ಅಂತಂದರೆ, ಸೋರ್ಸ್ ಇವ್ರು ಮಾಡ್ತಿರೋದು ಅನ್ಯಾಯ, ನೆಗೆಟಿವಿಟಿ. ಬಟ್ ಇಲ್ಲಿ ಹೇಳಿರೋದು ಯಾವ ಥರ ಅಂದರೆ, ಇವರೇ ಒಂದು ಸ್ನೇಕ್ ಅನ್ನೋ ಥರ, ಅಂದರೆ ರೆಪ್ಟೈಲಿಯನ್ ಎನರ್ಜಿ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಇವರೇ ಸರಿಗಿಲ್ಲ, ವಿಷಜಂತು ಅನ್ನೋ ಥರ ಮಾಡಿದ್ದಾರೆ ಇವ್ರನ್ನ. ಅದಕ್ಕೆ ಬೇರೆ ಆಗಬೇಕು, ಇಲ್ಲಾಂದರೆ ಒಂಥರ ವಿಷ ಕಾರ್ತಾರೆ ಇವರು, ಸರಿಗಿಲ್ಲ, ಫ್ಯಾಮಿಲಿಗೆ ಸರಿಗಿಲ್ಲ ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನಂಗೆ ಇವಾಗ ಹೇಳ್ತಾ ಇದ್ದಾರೆ, ಲೈಕ್ ವೆರಿ ಕ್ಲಿಯರಾಗಿ ಟು ಸ್ವಲ್ಪ ಎನರ್ಜಿ ಈ ಥರ ಬರ್ತಾ ಇದೆ, ಆಯಿತಾ? ಎಲ್ಲ ಅಂತ ಹೇಳಲ್ಲ. ಸೊ ಸ್ವಲ್ಪ ಎನರ್ಜಿ ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ಕ್ವೀನನ್ನ, ಆಯಿತಾ, ನೆಗೆಟಿವ್ ಅಂತ ಹೇಳಿ
ಅವರೇ ಕ್ವೀನೇ ನೆಗೆಟಿವಿಟಿ ಮಾಡ್ತಾ ಇರೋದು, ನೆಗೆಟಿವು ಅಂತ ಹೇಳಿ ದೂರ ಆಗಬೇಕು ಅಂತ ಹೇಳಿ ಕಿಂಗ್ನ ದೂರ ಆಗು ನೀನು, ಇಲ್ಲ ಅಂತಂದರೆ ನೆಗೆಟಿವಿಟಿ ಮಾಡ್ತಾ ಇದ್ದಾಳೆ ಅಂತ ಬೆದರಿಸಿ ಕಿಂಗ್ನೂ ಕಿಂಗ್ ಮೇಲೂ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದಷ್ಟು ಎನರ್ಜಿ ಇನ್ನೊಂದು ಏನು ಬರ್ತಾ ಇದೆ ಅಂತಂದರೆ ಲೈಕ್ ಈ ಕಿಂಗು ಕೂಡ ಇವ್ರ ಜೊತೆ ಶಾಮಿಲಿದ್ರು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಇದು 3-4 ಥರ ಎನರ್ಜಿ ಬರ್ತಾ ಇದೆ, ನಂಗೆ ಗೊತ್ತಿಲ್ಲ. ಸೊ ಇದು ಯಾರು ಕಿಂಗು, ಇದು ಯಾವ ಕ್ವೀನು, ನಿಮಗೆ ಗೊತ್ತಾಗಬೇಕು. ಓಕೆನಾ, ಸೊ ಇಲ್ಲಿ ಏನು ಬರ್ತಾ ಇದೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್ ಬಾಬಾ, ಇವ್ರು ಹೆಂಗೆ ಹೇಳಿದ್ದಾರೆ ಅಂದರೆ, ಇದು ಸೋರ್ಸ್ ಬಂದಿರೋದ್ರಿಂದ ಜನಗಳಿಗೆ ಹೇಳಿರೋದು ಯಾವ ಥರ ಅಂತಂದರೆ, ನಿಮ್ಗೆ ಅನಿಸುತ್ತೆ ಇವ್ರು ನೋಡೋಕ್ಕೆ ತುಂಬ ಒಳ್ಳೆತನ ಇದೆ ಅಂತ, ಆದರೆ ಆ್ಯಕ್ಚುಲಾಗಿ ರೆಪ್ಟೇಲಿಯನ್ ಎನರ್ಜಿ ಒಂಥರ ಅಷ್ಟು ವಿಷಜಂತು ಥರ ಈ ಹೆಂಗಸು, ಹುಷಾರು, ಜೋಪಾನ ಅಂತ ಹೇಳಿ ಎಲ್ಲರೂ ದೂರ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಅಂದರೆ ಇವ್ರ ಜೊತೆಗೆ ಯಾರೂ ಇರಕೂಡ್ದು ಆ ಥರನೂ ದೂರ ಮಾಡಿದ್ರು. ಜೊತೆಗೆ ಅವರ ಗಂಡನಿಂದನೇ ದೂರ ಆಗಬೇಕು, ಗಂಡನೇ ಅವರಾಗವರೇ ಬಿಟ್ಟೋಗ್ಬಿಡ್ಬೇಕು, ಏಕೆಂದರೆ ಅಷ್ಟು ಹೆದರಿಸಿಟ್ಟುಬಿಟ್ಟಿದ್ದಾರೆ, ತಲೆಯಲ್ಲಿ ಅಷ್ಟು ತುಂಬಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ. 6 ಆಫ್ ಸೋರ್ಸು ಅವ್ರಿಗೆ ಗೊತ್ತಿಲ್ಲ ಆ ಥರ ಒಂದು, ಅಂದರೆ ನಿಮ್ಮ ಸಮಯ ಇಲ್ಲಿ ಇವ್ರ ಸಮಯ ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಕ್ವೀನ್ದು ಯಾವ ಥರ ಇತ್ತು ಅಂತಂದರೆ, ಒಂದು ಸಮಯದಲ್ಲಿ ಅಷ್ಟು ಅಲ್ಲೋಲ ಕಲ್ಲೋಲ ಇತ್ತು. ಅಂದರೆ ಬೆಳಗ್ಗೆ ಆದರೆ ಬೆಳಗ್ಗೆ ಯಾಕಪ್ಪ ಆಗುತ್ತೆ ಅಂತ, ಸಂಜೆ ಆದರೆ ಸಂಜೆ ಯಾಕಪ್ಪ ಆಗುತ್ತೆ ಅನ್ನೋ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅಷ್ಟು ಅಂದರೆ ನೆಗೆಟಿವಿಟಿ ಆ ಥರ ಮಾಡಿದ್ರು ಅಂತ, ಆಯಿತಾ, ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್. ಓಕೆ, ಅದಕ್ಕೇ ಅವಾಗೇನಂತಾರೆ, ಆ ಥರ ಒಂದು ಪರಿಸ್ಥಿತಿ ಯಾವ ಥರ ಮಾಡಿಬಿಟ್ರು ಅಂತಂದರೆ, ಯಾಕೆ ಬರ್ತಾ ಇದೆ ಸಮಯ ಈ ಥರ, ಬೆಳಗ್ಗೆ ಸಂಜೆ ಯಾಕೆ ಆಗುತ್ತೆ ಅನ್ನೋ ಥರ ಈ ಕ್ವೀನ್ ಯೋಚನೆ ಮಾಡೋರಂತೆ. ಬಟ್ ಅದು ಇವಾಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಆ ಥರ ಇವರು ಒಂದು ನೆಗೆಟಿವಿಟಿ ಏನು ಮಾಡಿದ್ರು ಅದು ವರ್ಕ್ ಆಗಲಿಲ್ಲ ಅನ್ನೋ ಥರ ಫುಲ್ ಈಗ ಅವ್ರ ತಲೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಮ್ಮದಿನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಟೆಂಪ್ರೆನ್ಸ್. ಓಕೆ, ಇಂಥ ಪರಿಸ್ಥಿತಿ ಇದ್ರೂ ಇದು ನಿಮ್ಮದೇ ಎನರ್ಜಿ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಕೂಲಾಗಿ ಇವ್ರಿಗೇನೆ, ಆಯಿತಾ. ಯಾತಕ್ಕೆ ಅಂತಂದರೆ ಇದು ಕ್ವೀನ್ದೇ ಎನರ್ಜಿ ಬರ್ತಾ ಇರೋದು, ಟೆಂಪ್ರೆನ್ಸ್. ಓಕೆನಾ, ಅರ್ತ್ ಏಂಜಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವ್ರು ಈ ಕ್ವೀನ್ ಹೆಂಗೆ ಇದನ್ನೆಲ್ಲ ತಡ್ಕೊಂಡ್ರು ನೆಗೆಟಿವಿಟಿನ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಸ್ವಂತ ಈವನ್ ಗಂಡನೂ ಕೂಡ ಅವ್ರ ಜೊತೆ ಸೇರಿಕೊಂಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಪರಿಸ್ಥಿತಿ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿಸಿದ್ರು ಇಲ್ಲಾಗಲೇ. ಅದು ಬಟ್ ಅವರು ಈ ಥರ ಒಂದು ಪರಿಸ್ಥಿತಿಯಿಂದ ಆಚೆ ಬರೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂತಂದರೆ ಟೆಂಪ್ರೆನ್ಸ್ ಅಂತ ಹೇಳ್ತಾರೆ. ಅಷ್ಟೇ ಬ್ಯಾಲೆನ್ಸ್ ಮಾಡಿದ್ರು, ನಂಬಿಕೆ ಇಟ್ಟರು ಭಗವಂತನ ಮೇಲೆ, ಅವರನ್ನು ಅವರು ಹೀಲ್ ಮಾಡಿಕೊಂಡ್ರು ಜೊತೆಗೆ ಅಂತಲೂ ತೋರಿಸ್ತಾ ಇದ್ದಾರೆ. ಭಾಳ ಅಂದರೆ ಒಂದು ಹೋಪು, ದೇವರಿದ್ದಾರೆ ಬಿಡು ಅಷ್ಟೇ, ದೇವರು ನೋಡ್ಕೋತಾರೆ ಆ ಥರ ಒಂದು ಹೀಲ್ ಮಾಡಿಕೊಂಡ್ರು. ಭಗವಂತನ ಆಶೀರ್ವಾದ ಕೂಡ ಜೊತೆಗೆ ಇದ್ದೇ ಇತ್ತು ಅಂತಲೂ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಎಸ್, ಓ ಮೈ ಗಾಡ್, ನೋಡಿ ಇದು ನೋಡಿ, ಅವ್ರಿಗೇನು ಗೊತ್ತಾ, ಇದು ಇಷ್ಟು ಬಿದ್ದು ಹಾಗೇನೆ ತಗೋತಾ ಇದ್ದೀನಿ. 6 ಆಫ್ ವಾಂಡ್ಸ್ ನಿಮಗೆ ಇಲ್ಲಿ ಇವ್ರಿಗೆ ಇದು ಮತ್ತೆ ಕ್ವೀನ್ಗೆ ಒಂದು ಯಶಸ್ಸು ಬರಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಯಶಸ್ಸು 6 ಎನರ್ಜಿ ಬರ್ತಾ ಇದೆ ನೋಡಿ. ಸೊ ನಿಮಗೆ ಇಲ್ಲಿ ಯಾರಿಗೆ ಎಲ್ಲ ಏಂಜಲ್ ನಂಬರ್ಸ್ ಕಾಣ್ತಾ ಇರ್ಬೋದು, 666 ಅಥವಾ 555 ಚೇಂಜಸ್ ಬರ್ತಾ ಇದೆ ಅಂತ, 111 ಕಾಣಿಸಿರ್ಬೋದು ಏಂಜಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಯಶಸ್ಸು ಬರ್ತಾ ಇದೆ, ಈ ಕ್ವೀನನ್ನೇ ಮೇಲೆ ಟಾರ್ಗೆಟ್ ಇವ್ರಿಗೆ, ಆಯಿತಾ. ಬರ್ತಾ ಇದೆ ಯಶಸ್ಸು ಅಂತಲೇ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದಕ್ಕೆ ಹಿಂಗೋ, ಅಯ್ಯೋ ರಾಮ. ಓಕೆ, ಸೊ ಇಲ್ಲಿ ಇದು ಎನರ್ಜಿ ಯಾರದ್ದು ಅಂತಂದರೆ, ಇದು ಇವ್ರ ಪಾರ್ಟ್ನರ್ ಇರ್ಬೋದು,
ಆಯಿತಾ, ಅಥವಾ ಇವ್ರು ಹೋಗಿ ನೆಗೆಟಿವಿಟಿ ಮಾಡಿಸಿರೋದು ಅವ್ರು ಇರ್ಬೋದು. ಇದು ಇಬ್ಬರು ಎರಡು ಎನರ್ಜಿ ಥರ ಇದೆ. ಇದು ಇವರ ಪಾರ್ಟ್ನರ್ ಇರ್ಬೋದು, ಅಂದರೆ ನಿಮ್ಮ ಇವರ ಕ್ವೀನ್ ಲೈಫಲ್ಲಿ ಆಯಿತಾ ಯಾರೋ ಇಬ್ಬರು ಕಪಲ್ಸ್ ಅಂತ ತೋರಿಸ್ತಾ ಇದ್ದಾರೆ. ನಾನು ಇದು ಯಾರು ಅಂತ ಹೇಳೋಕ್ಕೆ ಬರೋಲ್ಲ. ಸೊ ಇವರ ಲೈಫಲ್ಲಿ ಇವರಿಬ್ಬರು ಕಪಲ್ಸ್ ಆಯಿತಾ, ಹಸ್ಬೆಂಡ್ ಆ್ಯಂಡ್ ವೈಫು. ಅಥವಾ ಒಂದಷ್ಟು ಎನರ್ಜಿನಲ್ಲಿ ಯಾವ ಥರ ಅಂತಂದರೆ ಇವ್ರು ಎಷ್ಟು ಹೇಟ್ ಮಾಡೋರು ಈ ಕ್ವೀನ್ನ ಅಂತಂದರೆ ಅಷ್ಟು ಜೆಲಸಿ, ಹೇಟ್ರೆಡ್ನೆಸ್ಸು, ಹೊಟ್ಟೆ ಕಿಚ್ಚು, ಅಥವಾ ಅಷ್ಟು ಕೋಪ ಯಾವ ಥರ ಅಂತಂದರೆ ಹೆಂಗಾದರೂ ಮಾಡಿ ಏನು ಒಳ್ಳೇದಾಗಬಾರ್ದು ಅನ್ನೋ ಥರ. ಆ ಥರ ಒಂದು ನೆಗೆಟಿವಿಟಿ ಹರಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಮತ್ತೆ ನೆಗೆಟಿವಿಟಿ ಹರಡಿರೋದು ಆಯಿತಾ, ಅದು ಮಾಡಿದ್ದು ಯಾವ ಥರ, ಇವರು ಹೋಗಿ ಇವ್ರ ಹತ್ರ ಮಾಡಿಸಿದ್ದಾರೆ ನೆಗೆಟಿವಿಟಿ ಅಂತ, ಜೊತೆಗೆ ಇದ್ದರು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇದು ಒಂದು ಸ್ವಲ್ಪ ಎನರ್ಜಿ ಈ ಥರ ಇದು ಕಿಂಗ್ ಆಫ್ ಕಾಯಿನ್ಸ್ದು ಬರ್ತಾ ಇದೆ ಎನರ್ಜಿ. ಸೊ ಇವರೇ ಇವ್ರ ಜೊತೆ ಸೇರಿ ಇವ್ರಿಗೆ ಈ ಥರ ಮಾಡಿದ್ರು, ಇವರೇ ಜೊತೆಗೆ ಇದ್ದುಕೊಂಡೇ ಅನ್ಯಾಯ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಏಸ್ ಆಫ್ ಕಪ್ಸು, ಅಂದರೆ ಟೆಂಪ್ರೆನ್ಸ್. ಓಕೆ, ಸೊ ಇವ್ರನ್ನ ಯಾವ ಥರ ಇದು ನೋಡಿ, ಇಲ್ಲಿ ಕ್ವೀನ್ ಅಂತ ಇದೆ. ಸೊ ಇದು ಕ್ವೀನರು ಇರ್ಬೋದು, ಕ್ವಿಂಗಾರು ಇರ್ಬೋದು ಆಯಿತಾ. ನಾನು ಜಸ್ಟ್ ಇಲ್ಲಿ ಯಾವ ಥರ ಕಪಲ್ಸ್ ಅಂತ ತೋರ್ಸೋಕ್ಕೆ ಹೇಳ್ಸೋಕ್ಕೆ ಭಗವಂತ ಈ ಥರ ಕಾರ್ಡ್ಸ್ ತೆಗ್ಸಿದ್ದಾರೆ, ಅರ್ಥ ಆಯ್ತಾ. ಸೊ ನಿಮಗೆ ಗೊತ್ತು ಇದು ಯಾರು ಇರ್ಬೋದು ಅಂತ, ನಿಮಗೆ ಗೊತ್ತಾಗುತ್ತೆ ಅವಾಗ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಟೆಂಪ್ರೆನ್ಸ್ ಇದು ಕೆಳಗೆ ಬಂದಿರೋದು, ಇದು ಅವ್ರಿಗೇನೋ ಒಂದು ರೀತಿ ಒಂದು ಈ ಕ್ವೀನ್ಗೆ ಆಯಿತಾ ಏನೋ ಒಂದು ಇಂಪಾರ್ಟೆಂಟ್ ಒಂದು ಕೆಲಸನೂ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಈ ಪ್ರಪಂಚಕ್ಕೆ ಬಂದಿರೋದು ಏನೋ ಒಂದು ಕೆಲಸ ಇದೆ, ಟೆಂಪ್ರೆನ್ಸ್ ಕಾರ್ಡ್ ಇರೋದು. ಸೊ ಏನೋ ಒಂದು ಕೆಲಸ ಇರೋದ್ರಿಂದ ಒಂದು ಡ್ಯೂಟಿ, ಭಗವಂತನ ಡ್ಯೂಟಿ ಕೊಟ್ಟಿದ್ದಾರೆ, ಈ ಥರ ಮಾಡಬೇಕು ನೀನು ಅಂತ. ಅದನ್ನು ಒಪ್ಕೊಂಡು ಸೋಲ್ ಕಾಂಟ್ರಾಕ್ಟ್ ಈ ಥರ ಒಪ್ಕೊಂಡು ಬಂದಿದ್ದಾರೆ ಇಲ್ಲಿ ಆಯಿತಾ. ಅದನ್ನು ಇವರು ನೆಗೆಟಿವಿಟಿ ಮಾಡಿ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಜೊತೆಗೆ ಅವರು ಗಂಡನ್ನೇ ಲೈಕ್ ಎಗೇನ್ಸ್ಟ್ ಮಾಡಾಕಿದ್ದಾರೆ, ಆ ಥರ ವಿಷಕನ್ಯೆ ಅನ್ನೋ ಥರ ಆಯಿತಾ. ಆ ಥರ ಎಲ್ಲ ಮಾಡಿ ಒಂದು ಪ್ರೀತಿ ವಿಶ್ವಾಸ ಏನೂ ಇರಬಾರ್ದು ಜೀವನದಲ್ಲಿ ಆ ಥರ ಅಂತ. ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದು ಆಚೆ ಬಂದಿದ್ದಾರೆ. ಯಾತಕ್ಕೆ ಅಂದರೆ ಭಗವಂತನ ಆಶೀರ್ವಾದ ಇತ್ತು. ಜೊತೆಗೆ ಜನಗಳ ಏಸ್ ಆಫ್ ಕಪ್ಸು ಹೆಂಗಿದೆ ಅಂತಂದರೆ ಅವ್ರಿಗೆ ಯಾವ ಥರ ಪ್ರೀತಿ ಇವರು ಅಂದರೆ ತಡೆದ್ರು ಆಯಿತಾ. ಇಲ್ಲಿ ಯಾವ ಥರ ಅವ್ರಿಗೇನು ಖುಷಿ ಸಿಗಬಾರ್ದು ಅಂತ ತಡೆದ್ರು, ನೆಗೆಟಿವಿಟಿ ಮಾಡಿದ್ರು. ಅದು ಹಾಗೇ ಓವರ್ಫ್ಲೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಪ್ರೀತಿ ವಿಶ್ವಾಸ ಇವರ ಮೇಲೆ ಆಯಿತಾ ಬೀಳುತ್ತೆ ಅಂತ. ಅಂದರೆ ಜನಗಳ ಪ್ರೀತಿ ವಿಶ್ವಾಸ ಸಿಗುತ್ತೆ. ಯಾರಿಗೆಲ್ಲ ಎಗೇನ್ಸ್ಟ್ ಮಾಡಿದ್ರು ಅವರೆಲ್ಲರೂ ಪ್ರೀತಿ ವಿಶ್ವಾಸ ಗಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗಲೇ ಇದು ಅರ್ಥ ಆಗಿರುತ್ತೆ ಜನಗಳಿಗೆ, ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು, ಅದು ಉಲ್ಟಾ ಹೊಡಿತು ಆಯಿತಾ. ಆ್ಯಂಡ್ ಇವ್ರ ಬಗ್ಗೆ ಏನು ಕೆಟ್ಟದಾಗಿ ನೋಡಿದ್ರು ಎಲ್ಲ ಸುಳ್ಳು ಅಂತ. ಇವ್ರು ಯಾವ ಥರ ಅನ್ಯಾಯದಿಂದ ಬದುಕಬೇಕು ಅದೆಲ್ಲ ಉಲ್ಟಾ ಆಯಿತು ಆಯಿತಾ. ಶಾಂತವಾದ ಮನಸ್ಸನ್ನ ಕದಿಡ್ದುಬಿಟ್ರು, ಅದೆಲ್ಲ ಮಾಡಿಸಿದ್ರು ನೆಗೆಟಿವಿಟಿ. ಸೊ ಜೊತೆಗೆ ನೆಮ್ಮದಿ ಶಾಂತಿ ಇರಬಾರ್ದು ಆ ಥರ ಮಾಡಿದ್ರು. ಒಂದು ಜೀವನದಲ್ಲಿ ಒಂದು ಆಸೆನೇ ಇರಬಾರ್ದು ಆ ಥರ ಮಾಡಿದ್ರು. ಒಂದು ಸಮೃದ್ಧತೆ ಏನಿತ್ತು, ಜೊತೆಗೆ ಒಂದು ಯಶಸ್ಸು ಏನು ಸಿಗಬೇಕಿತ್ತು ಅದನ್ನೂ ತಡೆ ಹಾಕಿದ್ರು. ಒಂದು ಪ್ರೀತಿಯಿಂದ ಏನು ಜನ ಮಾತಾಡಿಸ್ತಾ ಇದ್ರು ಅದನ್ನು ತಡೆ ಹಾಕಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಏನೋ ನಗ್ತಾ ಮಾತಾಡ್ತಾರೆ ಅಂದ ತಕ್ಷಣ ಹಚ್ಕೊಟ್ಟಿರೋದು ಅಂತಲೇ ಹೇಳ್ತಾ ಇರೋದು. ಇವರು ಯಾವ ಥರ ಹಚ್ಕೊಟ್ರು ಅಂದರೆ ವಿಷಕನ್ಯೆ ಮಾತಾಡೋಕ್ಕೆ ಹೋಗಬೇಡಿ, ನಿಮಗೂ ಏನಾರೋ ಒಂದು ನೆಗೆಟಿವಿಟಿ ಮಾಡಿಬಿಡ್ತಾರೆ ಅನ್ನೋ ಥರ. ಆ ಥರ ಮಾಡಿ ಹೇಳಿ ಎಲ್ಲರಿಗೂ ದೂರ ಮಾಡಿ ಇವ್ರಿಗಂತೂ ಹಚ್ಕೊಟ್ಟು ಇವರು ಒಂದಷ್ಟು ಎನರ್ಜಿನಲ್ಲಿ ಇವ್ರ ಜೊತೆ ಪಾಲಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದಷ್ಟು ಬೇರೆ ಎನರ್ಜಿ ಇವರಿಬ್ಬರು ಸೇರಿ ಇವರಿಬ್ಬರನ್ನ ದೂರ ಮಾಡಿದ್ರು ಅನ್ನೋ ಥರನೂ ಇದೆ. ಅರ್ಥ ಆಯ್ತಾ. ಸೊ ಇದು ಯಾರದ್ದು ಏನು ನಂಗೆ ಗೊತ್ತಿಲ್ಲ, ಈ ಥರ ತೋರಿಸ್ತಾ ಇದ್ದಾರಪ್ಪ. ಪೇಜ್ ಆಫ್ ವಾಂಡ್ಸ್ ತಗೋತಾನೇ ಇದ್ದಾರೆ ಆ್ಯಕ್ಷನ್ನು ಈಗಲೂ ಅಂತಿದ್ದಾರೆ. ಬಟ್ ಆ್ಯಕ್ಷನ್ ತೊಗೊಳ್ತಾನೆ ಇದ್ರು. ಬಟ್ ಇವಾಗ ಯಾವ ಥರ ಆಗಿದೆ ಅಂತಂದರೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಅದೇ ಹೇಳಿದ್ನಲ್ಲ, ಉಲ್ಟಾ ಬಿತ್ತು. ಶುರುಲೇ ಎಷ್ಟು ಕ್ಲಿಯರಾಗಿ ಎನರ್ಜಿ ತೋರಿಸಿದ್ರು ಗೊತ್ತಾ. ಸೊ ಇದು ಅದಕ್ಕೇ ಸ್ಟಾರ್ಟಿಂಗೇ ಹೇಳಿಸಿದ್ರು, ಇದು ಉಲ್ಟಾ ಆಯ್ತು ಆಗ್ಲೇನೆ ಆಯಿತಾ. ಇನ್ನೇನು ನೆಗೆಟಿವಿಟಿ ಇವ್ರದ್ದು ನಡೆಯಲ್ಲ. ಜೊತೆಗೆ ಭಗವಂತನ ಆಶೀರ್ವಾದ, ಭಗವಂತನ ಪ್ರೊಟೆಕ್ಷನ್ನಿಂದ ಇವ್ರು ಇನ್ನೇನೂ ನಡೆಯಲ್ಲ ಇವ್ರದ್ದು ಅಂತ ಅರ್ಥ ಆಗ್ತಿದೆ ಅವ್ರಿಗೆ.
ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಓಕೆ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗುವ. ಓಕೆ. ಥ್ಯಾಂಕ್ ಯು.